ಗಂಗಮ್ಮನಗುಡಿ ವಿಷ ಪ್ರಸಾದ ದುರಂತ ಪ್ರಕರಣ ಚಿಂತಾಮಣಿ ಪೊಲೀಸರಿಂದ ತೀವ್ರಗೊಂಡ ತನಿಖೆ ಹುಟ್ಟೂರು ತಲುಪಿದ ಕವಿತಾ ಮೃತದೇಹ. ಗಂಗಮ್ಮ ದೇವಸ್ಥಾನದ ಪ್ರಸಾದ ಸೇವಿಸಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಸ್ವತಮ್ಮ ಶವ ಕೊಂಡೊಯ್ಯಲು ಹಣ ಬಿಡದೆ ಪರದಾಟ ನಡೆಸಲಾಗ್ತಾ ಇದೆ. ಆಸ್ಪತ್ರೆ ಬಿಲ್ ಪಾವತಿಸದೆ ಶವ ನೀಡಲು ವೈದ್ಯರು ನಿರಾಕರಿಸ್ತಾ ಇದ್ದಾರೆ. ಹಣವಿಲ್ಲದೆ ಆಸ್ಪತ್ರೆ ಬಳಿ ಸರಸ್ವತಮ್ಮ ಅವರ ಕುಟುಂಬಸ್ಥರು ತೀವ್ರ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಆಸ್ಪತ್ರೆ ಬಿಲ್ ಕಟ್ಟೋಕ್ಕೂ ಕೂಡ ಅವರ ಬಳಿ ದುಡ್ಡಿಲ್ಲ. ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ದುಡ್ಡನ್ನ ಕಟ್ಟದೆ ಬಿಲ್ ಕಟ್ಟದೆ ಆಸ್ಪತ್ರೆಯವರು ಬಾಡಿಯನ್ನ ನೀಡ್ತಾ ಇಲ್ಲ. ಬಿಲ್ಲನ್ನ ಪಾವತಿ ಮಾಡಿ ಶವ ಕೊಂಡೊಯ್ಯಲು ಹಣವಿಲ್ಲದೆ ತೀವ್ರ ಪರದಾಟ ನಡೆಸ್ತಾ ಇದ್ದಾರೆ ಮೃತಪಟ್ಟಿರುವ ಸರಸ್ವತಮ್ಮ ಅವರ ಕುಟುಂಬಸ್ಥರು ಅನ್ನುವಂತಹ ಮಾಹಿತಿ. ನಿಜಕ್ಕೂ ಕೂಡ ಮನಕಲಕುವಂತಹ ಘಟನೆ ಇದು. ದೇವಸ್ಥಾನದ ಪ್ರಸಾದವನ್ನ ಸೇವಿಸಿ ಮೃತಪಟ್ಟಿರುವ ಮಹಿಳೆ ಸರಸ್ವತಮ್ಮ ಅವರ ಶವ ಕೊಂಡೊಯ್ಯಲು ಹಣವಿಲ್ಲದೆ ಕುಟುಂಬಸ್ಥರು ತೀವ್ರ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆಸ್ಪತ್ರೆ ಬಿಲ್ ಪಾವತಿಸದೆ ಶವ ಕೊಡೋದಿಲ್ಲ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಹಣವನ್ನು ಪಾವತಿಸಿ ಬಿಲ್ ಕ್ಲಿಯರ್ ಮಾಡಿ ಬಾಡಿಯನ್ನು ತೆಗೆದುಕೊಂಡು ಹೋಗೋಕೆ ಅವರ ಬಳಿ ದುಡ್ಡಿಲ್ಲ. ಕಣ್ಣೀರು ಹಾಕ್ತಾ ಇದ್ದಾರೆ ಸರಸ್ವತಮ್ಮ ಕುಟುಂಬಸ್ಥರು. ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಹಿಂದೆ ಚಾಮರಾಜನಗರದ ಸುಳ್ವಾಡಿಯಲ್ಲಿ ಈ ಥರ ಪ್ರಕರಣ ಆದಾಗ ಅಷ್ಟು ಅಸ್ವಸ್ಥರಿಗೆ ಸರ್ಕಾರದ ಕಡೆಯಿಂದ ಖಾಸಗಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಕಡೆ ಫ್ರೀ ಟ್ರೀಟ್ಮೆಂಟನ್ನು ಕೊಡಿಸಲಾಗಿತ್ತು. ಆದರೆ ಈ ಬಾರಿ ಕೂಡ ಆ ಥರದ್ದೇನಾದರೂ ಮಾಡ್ತಾರ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅಟ್ಲೀಸ್ಟ್ ಆ ಹಾಸ್ಪಿಟಲ್ನ ಬಿಲ್ ಕ್ಲಿಯರ್ ಆದರೆ ಆ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡೋಕ್ಕಾದರೂ ಕೂಡ ಕುಟುಂಬಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈಗಾಗಲೇ ಇಬ್ಬರು ಮೃತಪಟ್ಟಿರುವಂಥದ್ದು. ಅದರಲ್ಲಿ ಕವಿತಾ ಅವರು ನಿನ್ನೆ ಮಧ್ಯಾಹ್ನ ಮೃತಪಟ್ಟರೆ ನಿನ್ನೆ ರಾತ್ರಿ ಹೊತ್ತಿಗೆ ಸರಸ್ವತಮ್ಮ ಅಂತ ಹೇಳಿ ಇವರು ಮೃತಪಟ್ಟಿರುವಂಥದ್ದು. ಅವರ ಮರಣೋತ್ತರ ಪರೀಕ್ಷೆ ಈಗ ನಡೀತಾ ಇದೆ. ಅವರ ಕುಟುಂಬಸ್ಥರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಏನಾಗಿದೆ ಈಗ ಸರಸ್ವತಮ್ಮ ಅವರು ಅಲ್ಲಿ ಯಾಕೆ ಬಂದರು, ಯಾಕೆ ಪ್ರಸಾದ ತೊಗೊಂಡ್ರು ಅನ್ನುವಂಥದ್ದು. ಸರಸ್ವತಮ್ಮ ಅವರು ಸರಸ್ವತಮ್ಮ ಅವರು ಯಾಕೆ ಅಲ್ಲಿಗೆ ಬಂದರು? ಸರಸ್ವತಮ್ಮ ದೇವಸ್ಥಾನ ಪೂಜೆಗೆ ಹೋಗಿದ್ದಾರೆ. ಬೆಳಗ್ಗೆ ಸಾಯಂಕಾಲ 7:30ಗೆ ಹೋಗಿದ್ದಾರೆ. ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ಕೊಟ್ಟ ಮೇಲೆ ಪ್ರಸಾದ 2 ಕಪ್ನಾಗ ಕೊಟ್ಟಿದ್ದಾರೆ ಅಂತ. 2 ಕಪ್ ಈ ಕೈನೆಲ್ಲ ಒಂದು ಈ ಕೈನೆಲ್ಲ ಎತ್ಕೊಂಡ್ಬಂದು ಒಂದು ತಿನ್ನೋಕವಳೆ, ಇನ್ನೊಂದು ನೀನು ತಿನ್ನಮ್ಮ ಅಂತ ಮಗಳು ಕೊಟ್ಟವಳೆ. ಅಮ್ಮ ನನಗೆ ಬೇಡ, ಮೊನ್ನೆ ನನಗೇನೋ ಹೆಚ್ಚು ಕಮ್ಮಿ ಆಗಿದೆ, ನನಗೆ ಬೇಡಮ್ಮ, ನೀನೇ ತಿನ್ನು ಅನ್ನ. ಸ್ವಲ್ಪ ತಿನ್ನವಳೆ. ಅದು ತಿಂದಮೇಲೆ ಸ್ವಲ್ಪ ಇದಾಗಿದೆ ಅಂತ, ಕಸಿರು ಆಯ್ತಂತೆ. ಅಮ್ಮ ಏಮ ಕಸಿರು ಅಂದೆ. ಪೋನೆ ತಿನ್ನೋ 100 ಅಂಚಾನೆ. ಅಮ್ಮ ನಾನು ಬೇಡಮ್ಮ, ನೀನೇ ತಿನ್ಬಿಡು, ಇಲ್ಲಿದ್ರೆ ಆಚೆ ಬಿಡೋ ಅಂತ ಹೇಳಿದ್ರಂತೆ. ತಿಂದಮೇಲೆ ವಾಮಿಟ್ ಶುರುವಾಯ್ತಂತೆ 5 ನಿಮಿಷಕ್ಕೆಲ್ಲ. ಆಮೇಲೆ ವಾಮಿಟ್ ಶುರುವಾದ್ಮೇಲೆ ಎತ್ತಾಗೆ ಆಚೆ ಬಿಸಾಕವಳೆ. ಏನೇನೋ ಇದು ಸಂಸ್ಕಾರ ಮಾಡ್ಕೊಂಡಿದ್ದಾರೆ. ಐಮನ ಹತ್ರ ಕಾಸಿಲ್ಲ, ಫುಲ್ಲು ಕಡಬಡವ್ರು ಅವರು. ಕೂಲಿಗೆ 500 ರೂಪಾಯಿ ಕೂಲ್ಕೋತಾರೆ. ಇವಾಗ ಬಿಲ್ ಕಟ್ಟೋದು ಏನು ಸರ್, ಬಿಲ್ ಕಟ್ಟೋದು. ಇವಾಗ ಆಸ್ಪತ್ರೆಯಲ್ಲಿ ಇವಾಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಎಲ್ಲ ಆಯಿತು. ಆಸ್ಪತ್ರೆ ಅವರು ಏನು ಹೇಳ್ತಿದ್ದಾರೆ? ಹೇಳ್ತೀನಿ. ಆಮೇಲೆ ಬೆಳಗ್ಗೆ ಕರ್ಕೊಂಡು ಮುನಿಂಗ್ಟೆಡ್ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಏನೋ ಈ ಥರ ಆಗಿದೆ ಅಂತ. ಮುನಿಂಗ್ಟೆಡ್ ಹಾಸ್ಪಿಟ್ಲ್ಗೆ ಹೋಗಿ ಅವರು 2 ಗ್ಲೂಕೋಸ್ ಬಾಟ್ಲ್ ಹಾಕಿದ್ದಾರೆ. ಆಮೇಲೆ TV 9 ಬಂದುಬಿಟ್ಟದೆ ಈ ಥರ ಅಂತ ನೋಡಿಬಿಟ್ಟು ಮುನಿಂಗ್ಟೆಡ್ ಹೋಗಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಡು, ನೀವು ಇಲ್ಲಿ ಇರಬೇಡ ಅಂತ ನಾನು ಫೋನ್ ಮಾಡಿದ್ಲು. ಆಮೇಲೆ ನಾನು ಬಂದು ಹಾಕ್ಕೊಂಡು ಆಟೋನಲ್ಲಿ ನಿಮಿಷ ಹಾಕ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಾಡಿಬಿಟ್ಟು ಓದಮ್ಮ ನೀವು ಜಾಲಪ್ಪ ಆಸ್ಪತ್ರೆಗೆ ಹೋಗ್ಬಿಡಿ, ಅದು ಬದು ಕೊಟ್ಬಿಟ್ರು. ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ನಾನೇ ಅಡ್ಮಿಟ್ ಮಾಡಿ 10 ಗಂಟೆಗೆ 9:15ಗೆ ತೀರೋಗಿದ್ದಾರೆ. ಅವಾಗ ಫೋನ್ ಮಾಡಿದ್ರು, ಇಲ್ಲೇ ಇದ್ನಿ, ಹೋಗಿದ್ನಿ, ಫೋನ್ ಮಾಡಿದ್ರು. ಆಮೇಲೆ 8ನೇ ಬಂದೆ. ನಾನು ಬಂದು ನೈಟ್ ಹೋಗಿ ಇವಾಗ ಬರ್ತಾಯಿದ್ದೀನಿ. ನಮ್ಮ ಹತ್ರ 1 ರೂಪಾಯಿ ಕೂಡ ಇಲ್ಲ. ಇರೋದೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ಸು, ಗ್ಲೂಕೋಸು ಎಲ್ಲ. ನಿನ್ನೆಯಿಂದ ಎಷ್ಟು ಖರ್ಚಾಗಿದೆ ದುಡ್ಡು? ಇವಾಗ ಬಿಲ್ ಎಷ್ಟು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ? ಮಾಡ್ತೀವಿ ಅಲ್ಲ, ಈಗ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅದಕ್ಕೆಲ್ಲ ದುಡ್ಡು ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಅಂತೆ. ನನ್ನ ಹತ್ರ 1 ರೂಪಾಯಿ ಇಲ್ಲ. ಇರೋದು ಒಂದು 10,000 ಇತ್ತು. 10,000 ನೆನ್ನೆಯಿಂದ ಖರ್ಚು ಮಾಡಿಬಿಟ್ಟಿದ್ದೀನಿ. ಆಯ್ಪನ ಹಂಗೆ ಬಂದುಬಿಟ್ಟು ನಾನು ಹಂಗೆ ಬಂದುಬಿಟ್ಟಿದ್ದೆ. 10,000 ಎತ್ಕೊಂಬಂದು 10,000 ಕ್ಲೋಸು. ಇವಾಗ ಬಸ್ನಲ್ಲಿ ಬಂದು ಹಿಡ್ಕೊಳ್ತಾ ಇದ್ದೀನಿ.
ಇವಾಗ ಬಿಲ್ ಕಟ್ಟಿ ನಾನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. MLA ಫೋನ್ ಮಾಡಿದ್ರಂತೆ, ಬಿಲ್ ಏನು ಕಟ್ಟಬೇಡ, ನೀವು ಫೋನ್ ಇದು ಮಾಡಿ ಅಂತ ಹೇಳ್ತಾರಂತೆ. ಹಂಗೆ ಬಂದುಬಿಟ್ಟು ನಾನು ರೂಪಾಯಿ ಇಲ್ಲ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂತೀರಿ ಸರ್. ನಮ್ಮ ಹತ್ರ ಇಲ್ಲ, ಏನು ನಮ್ಮ ಬಾಡಿ ನಮ್ಗೆ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತೀವಿ, ಮಣ್ಣು ಮಾಡ್ತೀವಿ ಅಷ್ಟು. ನಮ್ಮ ಹತ್ರ ಅಷ್ಟು ಸರಿ ಇರೋದು. ಒಟ್ಟಾರೆ ಏನು ಅನಿರೀಕ್ಷಿತವಾಗಿ ನಡೆದಂಥ ಈ ಒಂದು ದುರ್ಘಟನೆಯಿಂದ ಕುಟುಂಬಸ್ಥರು ಸಾಕಷ್ಟು ನೊಂದಿರುವಂಥದ್ದು, ಜೊತೆಗೆ ಅವರು ಚಿಕಿತ್ಸೆಗೆ ಒಂದು ಆಸ್ಪತ್ರೆಗೆ ಬಂದಾಗ ಕೂಡ ಅವ್ರ ಬಳಿ ಹಣ ಇಲ್ಲದೆ ಒಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸರ್ಕಾರನೇ ಈ ಚಿಕಿತ್ಸೆ ವೆಚ್ಚವನ್ನು ಭರಿಸಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಒಂದು ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಈಗ ಕುಟುಂಬ ಇರುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ. ಅವ್ರ ಬಳಿ ₹1 ದುಡ್ಡಿಲ್ಲ, ಆದರೆ ಕರ್ಕೊಂಡು ಹೋಗೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಅವ್ರ ಮನಸ್ಸಲ್ಲಿ ಈಗ ಮೂಡ್ತಾ ಇದೆ. ಅಲ್ಲಿ ಈಗ ನಮ್ಮ ಜೊತೆಗೆ ಮಾತಾಡೋಕೆ ಚಿಂತಾಮಣಿ MLA JK ಕೃಷ್ಣಾರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಕೃಷ್ಣಾರೆಡ್ಡಿ ಅವರೇ, ನಿನ್ನೆ ಈ ಪ್ರಸಾದ ದುರಂತದಲ್ಲಿ 2ನೇ ಏನು ಡೆತ್ ಆಗಿದೆ ಸರಸ್ವತಮ್ಮ ಅಂತ, ಅವರ ಬಾಡಿಯನ್ನು ಕೊಡ್ತಾ ಇಲ್ಲ ಆಸ್ಪತ್ರೆಯವರು, ಬಿಲ್ ಕಟ್ಟಿ ಫಸ್ಟ್ ಅಂತ. ಇವ್ರ ಬಳಿ ₹1 ದುಡ್ಡಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿದೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸುಳ್ವಾಡಿ ದುರಂತದ ರೀತಿ ಇಲ್ಲ, ಇಲ್ಲೂ ಕೂಡ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಿದರೆ ಅಟ್ಲೀಸ್ಟ್ ಅವರು ಆ ದೇಹಕ್ಕೆ ಅಂತಿಮ ಸಂಸ್ಕಾರ ಆದರೂ ಕೂಡ ಮಾಡ್ತಾ ಇದ್ರು ನೆಮ್ಮದಿಯಾಗಿ. ಆಲ್ರೆಡಿ ತುಂಬಾ ದುಃಖದಲ್ಲಿರುವಂಥ ಕುಟುಂಬ. ಏನು ಹೇಳ್ತೀರಾ JK ಕೃಷ್ಣಾರೆಡ್ಡಿ ಅವರೇ? ಈಗ ನಿನ್ನೆ ಘಟನೆ ನಡೆದ ನಂತರ ನಾವು ದೇವಸ್ಥಾನದ ಬಳಿನೂ ಕೂಡ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ವಿ. ಆನಂತರ ಚಿಂತಾಮಣಿ ಆಸ್ಪತ್ರೆ, ಡೆಕ್ಕನ್ ಆಸ್ಪತ್ರೆಯಲ್ಲಿ ಇಬ್ಬರಿದ್ರು, ಅಲ್ಲಿ ಹೋಗಿ ಅವ್ರನ್ನೆಲ್ಲ ಮಾತನಾಡಿಸಿ ಅವ್ರಿಗೂ ಕೂಡ ವೈಯಕ್ತಿಕವಾಗಿ 5,000 ರೂಪಾಯಿ ಪರಿಹಾರನ ಕೊಟ್ವಿ. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಯಾರು ಮೃತಪಟ್ಟಿದ್ದಾರೆ ಸರಸ್ವತಮ್ಮ ಅಂತ ರಾತ್ರಿ, ಅವ್ರಿಗೂ ಕೂಡ ಮಾತಾಡಿಸಿ 5,000 ರೂಪಾಯಿ ಪರಿಹಾರ ಕೊಟ್ಟು, ಅಲ್ಲಿ ಯಾರು ಮೃತಪಟ್ಟಿದ್ರು ಅವ್ರಿಗೂ ಕೂಡ ಒಂದ್ 25,000 ಕೊಟ್ಟು ಬಂದಿದ್ದೀನಿ. ಈಗ ನನಗೆ ಮಾಹಿತಿ ಬಂದಿದೆ ಅಲ್ಲಿ ದುಡ್ಡು ಕಡ್ದಿರ ಬಾಡಿ ಕೊಡ್ಲಿಲ್ಲ ಅಂತ ಹೇಳಿ. ಈಗ ನಿನ್ನೆ ನಮ್ಮ DHO ಅವರು ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಆಯುಷ್ಮಾನ್ ಭವ ಒಂದು ಯೋಜನೆ ಅಡಿಯಲ್ಲಿ ಅದನ್ನ ಫ್ರೀ ಆಗಿ ಎಲ್ಲ ಮಾಡಿಸ್ತೀವಿ ಸರ್ ಅಂತ ಹೇಳಿದ್ರು. ಈಗ ನಾನು DHO ಅವ್ರಿಗೆ ಮಾತಾಡಿದ್ದೀನಿ, ಅವರು ಹಣ ಡಿಮ್ಯಾಂಡ್ ಮಾಡ್ತಾ ಇದಾರಂತೆ. ತಕ್ಷಣ ನೀವು ಮಾತಾಡಿ ಬಾಡಿ ಕಳ್ಸ್ಕೊಡಕ್ ಹೇಳಿ, ಆಮೇಲೆ ಏನಾದಿದ್ರೆ ಮಾತಾಡ್ಕೊಳ್ಳೋಣ ಅಂತ ಹೇಳಿದೀನಿ. ಈಗ ಅವ್ರು ಮಾತನಾಡ್ತಾ ಇದಾರೆ, ಕಳ್ಸ್ಕೊಡ್ತಾರೆ ಸರ್. ಅಕಸ್ಮಾತ್ ಹಾಗೇನಾದ್ರು ಇದ್ರೆ ಅಲ್ಲಿ ಎಷ್ಟು ಹಣ ಆಗಿರ್ತದೆ ಅದು ನಾನೇ ಕಳ್ಸ್ಕೊಡ್ತೀನಿ, ಕ್ಲಿಯರ್ ಮಾಡಿಸ್ತೇನೆ. ಸೊ ಈಗ ಆದಷ್ಟು ಬೇಗ ಆಗಿದ್ರೆ ಖಂಡಿತ. ಇಲ್ಲ ಆಲ್ರೆಡಿ ನಾನು ಹೇಳಿದೀನಿ. ಈಗ ನನ್ ಗಮನಕ್ಕೆ ಬಂದಿದ ತಕ್ಷಣ ಈಗ ನಾನು DHO ಅವ್ರ ಹತ್ರ ಮಾತಾಡಿದ್ದೀನಿ, ಅದನ್ನ ಕ್ಲಿಯರ್ ಮಾಡ್ತಾರೆ, ಬೇಗ ಕ್ಲಿಯರ್ ಮಾಡ್ತಾರೆ. ಎಸ್ ಥ್ಯಾಂಕ್ ಯು ಕೃಷ್ಣಾರೆಡ್ಡಿ ಅವರೇ. ಇದು ಚಿಂತಾಮಣಿ ಶಾಸಕ ಕೃಷ್ಣಾರೆಡ್ಡಿ ಅವರ ಒಂದು ಉತ್ತರ. ಎಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕೆ ನಾನು ಹೇಳಿದ್ದೀನಿ, ಆಗುತ್ತೆ, ಆಗಿಲ್ಲ ಅಂದರೆ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಕೊಟ್ಟು ಅದನ್ನು ಮಾಡಿಸ್ಕೊಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಶಾಸಕ ಕೃಷ್ಣಾರೆಡ್ಡಿ ಅವರು ನೀಡ್ತಾ ಇದ್ದಾರೆ. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಸರಸ್ವತಮ್ಮ ಕುಟುಂಬಸ್ಥರ ಕಣ್ಣೀರನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ಮನೆಯ ಒಬ್ಬರ ಸದಸ್ಯರನ್ನು ಕಳ್ಕೊಂಡಂತಹ ದುಃಖದಲ್ಲಿ ಆ ಫ್ಯಾಮಿಲಿ ಇದೆ. ಮತ್ತೊಂದು ಕಡೆ ಈಗ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ಕೂಡಲೇ ಸಹಾಯಕ್ಕೆ ಧಾವಿಸಬೇಕಾಗಿದೆ. ಈಗ ಚಿಂತಾಮಣಿ ಶಾಸಕ JK ಕೃಷ್ಣಾರೆಡ್ಡಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಆಗಿಲ್ಲ ಅಂದರೆ ನಾನೇ ವೈಯಕ್ತಿಕವಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ನಿಜಕ್ಕೂ ಕೂಡ ಅವರ ಈ ಒಂದು ಇನಿಷಿಯೇಟಿವ್ ಸ್ವಾಗತಾರ್ಹ. ಈಗಲಾದರೂ ಕೂಡ ಅಟ್ಲೀಸ್ಟ್ ಆ ಕುಟುಂಬಕ್ಕೆ ಸರಸ್ವತಮ್ಮ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡೋಕ್ಕಾದರೂ ಕೂಡ ಸಾಧ್ಯವಾಗುತ್ತಾ ಅಂತ ಹೇಳಿ ಈಗ ನೋಡಬೇಕಾಗತ್ತೆ. RL ಜಾಲಪ್ಪ ಆಸ್ಪತ್ರೆಯಲ್ಲಿ ಅವರಿರುವಂಥದ್ದು. ದುಡ್ಡು ಕೊಡದೆ ನಾವು ದೇಹವನ್ನು ಕೊಡೋದಿಲ್ಲ ಅಂಥೇಳಿ ಆಸ್ಪತ್ರೆಯವರು ಹಠ ಹಿಡಿದಿದ್ದಾರೆ. ಹೀಗಾಗಿ ಅಲ್ಲಿ ಕುಟುಂಬ ತುಂಬ ದುಃಖದಲ್ಲಿದೆ.